1200 ಜನಕ್ಕೆ 10 ದಿನದ ಮುಂಚೆ ಪಿಕ್ಚರ್ ತೋರಿಸ್ದೆ. ಎಲ್ಲರೂ ಚೀತು ಅಂತ ಊದ್ರು ನನ್ನ. ಇವನು ಹಾಳಾಗೋಗ್ಬಿಡ್ತಾನೆ ಅಂದರು. ಯಾಕೆ ಅಂದರೆ ಫಸ್ಟೇ ರಿಪೋರ್ಟ್ ಬಂದ್ಬಿಡತ್ತಲ್ಲ ಪಿಕ್ಚರ್ದು. ನನಗೆ ಅಲ್ಲಿಂದ ಕಾಲ್ ಬರುತ್ತೆ, ನೀನು ತಮಿಳೋನ ಅಂತ ಕೇಳ್ತಾರೆ. ಇಲ್ಲ ಅಂತೀನಿ. ಮತ್ತು ಈ ಫಿಲ್ಮ್ ಯಾಕೆ ಮಾಡಿದೆ ನೀನು ಅಂದರು. ಅದನ್ನೇ ಕೆಂಪಯ್ಯನೂ ನನಗೆ ಹೇಳಿದ್ರು, ನೀನು ಅವ್ರನ್ನ ಸ್ವಲ್ಪ ಫೇವರಾಗಿ ಮಾಡಿದ್ಯಾ ಅಂದರು. ನಾನಂದೆ, ಸರ್ ನಿಮ್ಮನ್ನು ಕತೆ ಹೇಳಿ ಅಂತ ಕೇಳ್ತಾ ಇರ್ತೀನಿ. ನೀವು 6 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಭೇಟಿ ಮಾಡಿಬಿಟ್ಟು ಒಂದು 10 ನಿಮಿಷ ಅರ್ಧ ಗಂಟೆ ಹೇಳ್ಬಿಟ್ಟು ನನಗೆ ಬೇರೆ ಕೆಲಸ ಇದೆ, ಟೈಮ್ ಇದೆ ಅಂತ ಹೇಳಿ ಹೊಡೋಗ್ಬಿಡ್ತೀರ. ಸರ್ ನೀವು ಎಷ್ಟು ನನ್ನ ಮೈಂಡಲ್ಲಿ ತುಂಬ್ತಿರೋ ಅಷ್ಟು ತಾನೇ ಸರ್ ಸ್ಕ್ರೀನ್ ಮೇಲೆ ತರಕ್ಕಾಗತ್ತೆ. ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಅಲ್ಲಿ ದೊಡ್ಡ ಡೈರೆಕ್ಟ್ರು ನನ್ನ ಕಾಲಿಗೆ ಬಿದ್ದೋದ್ರು, ತಂಗರ್ ಬಚ್ಚನ್ ಎಲ್ಲ. ಈ ಥರ ಒಂದು ಪಿಕ್ಚರ್ ಹಿಂಗೆ ಮಾಡೋಕ್ಕಾಯ್ತು ನಿನ್ನ ಕೈಲಿ ಅಂತ. ಕಾಲ್ಗೆ ಸುಮಾರು ಜನ ಕಾಲ್ ಬರುತ್ತೆ. ಕಾಲ್ ಬಂದು ನನ್ನ ಕಾಲ್ ಆವಾಗ ನಂಗೆ ಚೆನ್ನಾಗಿ ಗೊತ್ತು ಟ್ಯಾಪ್ ಆಗ್ತಿದೆ ಅಂತ. ಫೋನ್ ಟ್ಯಾಪ್ ಮಾಡ್ತಿದ್ರು ನಂದು ಇಂಡಿಯನ್ ಗೌರ್ಮೆಂಟು. ಹೆಂಗಾದರೂ ಮಾಡಿ ಜನಕ್ಕೆ ತಲುಪಿಸ್ಬೇಕಲ್ಲ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ನನಗೆ. ಆವಾಗ ಫಸ್ಟು ತಲೆ ಉಪಯೋಗಿಸ್ದೆ. ಆಮೇಲೆ ಇಂಡಸ್ಟ್ರಿನಲ್ಲಿ ಇದುವರೆಗೂ ಮಾಡ್ತಾ ಇರೋದು ಏನು ಮಾಡ್ತಾ ಇಲ್ಲ ಅಂತ ನೋಡಿದೆ ನಾನು. ಇಂಡಸ್ಟ್ರಿನಲ್ಲಿ ಏನಂದರೆ ಫಿಲ್ಮ್ ಮಾಡಿದ್ರೆ ಬರೀ ಫೋಟೋಗ್ರಾಫ್ಸ್ ತೋರಿಸ್ತಾರೆ, ಒಂದು ಟ್ರೈಲರ್ ತೋರಿಸ್ತಾರೆ, ಇಲ್ಲ ಒಂದು ಸಾಂಗ್ ತೋರಿಸ್ತಾರೆ. ಪಿಕ್ಚರೇ ತೋರಿಸ್ಬಿಟ್ರೆ ನಾನು ಒಂದೆ 10 ದಿನದ ಮುಂಚೆ ಫಿಲ್ಮ್ ಹಾಕ್ಬಿಡೋಣ ಅಂದೆ ನಾನು. ಥಿಯೇಟ್ರಲ್ಲಿ ಆಮೇಲೆ ಹಾಕೋಣ. 10 ದಿನದ ಮುಂಚೆ ಊರ್ವಶಿ ಥಿಯೇಟ್ರ್ ಬುಕ್ ಮಾಡಿ ಶೋ ಹಾಕ್ಬಿಟ್ಟೆ. ಅಂದರೆ ಸೆಲೆಬ್ರಿಟಿ ಶೋನ ಅಥವಾ ಎಲ್ಲರಿಗೂ ಫ್ರೀ. ಕೆಳಗಡೆ ಎಲ್ಲ ಗೊತ್ತಿರೋರಿಗೆಲ್ಲ ಟಿಕೆಟ್ ಕೊಟ್ಬಿಡಿ. ಸೆಲೆಬ್ರಿಟೀಸು, ದೊಡ್ಡ ಡೈರೆಕ್ಟ್ರುಗಳು, ಆಮೇಲೆ ಸೆನ್ಸಿಟಿವ್ ಮ್ಯಾಟ್ರ್ ಆಗಿರೋದ್ರಿಂದ ಅವ್ರಿಗೆ ಎಲ್ಲ ಮೇಲ್ಗಡೆ ಬಾಲ್ಕನಿ ಟಿಕೆಟ್ಸು. ಕಾಸರವಳ್ಳಿಯವರಾಗ್ಬೋದು, ಎಲ್ಲರೂ ಇಂಡಸ್ಟ್ರಿಯವರು ಎಲ್ಲರೂ ಮೇಲ್ಗಡೆ ಕೂತ್ಕೊಂಡ್ಬಿಡ್ಲಿ ಬಾಲ್ಕನಿಲಿ. 1200 ಜನ, 1000 ಜನ ಕೆಳಗಡೆ, 200 ಚಿಲ್ಲರೆ ಏನೋ 300 ಚಿಲ್ಲರೆನೋ ಮೇಲ್ಗಡೆ, 800 900 ಕೆಳಗಡೆ. 1200 ಜನಕ್ಕೆ 10 ದಿನದ ಮುಂಚೆ ಪಿಕ್ಚರ್ ತೋರಿಸ್ದೆ. ಎಲ್ಲರೂ ಚೀತು ಅಂತ ಊದ್ರು ನನ್ನ. ಇವನು ಹಾಳಾಗೋಗ್ಬಿಡ್ತಾನೆ ಅಂದರು. ಯಾಕೆ ಅಂದರೆ ಫಸ್ಟೇ ರಿಪೋರ್ಟ್ ಬಂದ್ಬಿಡತ್ತಲ್ಲ ಪಿಕ್ಚರ್ದು. ಪಿಕ್ಚರ್ ರಿಪೋರ್ಟ್ ಬಂದಿಟ್ಟಿಗೆ ಮುಗಿದೋಯ್ತಲ್ಲ. ಅವ್ರು ಏನಂದರೆ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಬೇಕು. ಫಸ್ಟ್ ಡೇ ಥಿಯೇಟ್ರಿಗೆ ಬಂದಾಗ ಜನ ಅಲ್ಲಿ ನೋಡಬೇಕು, ಕ್ಯೂರಿಯಾಸಿಟಿ ಇರಬೇಕು. ಇಲ್ಲೇ ಫ್ರೀ ತೋರಿಸಿದ್ರೆ ಏನು ಫ್ರೀ ಅಲ್ಲ, ನಿಮಗೆ ರಿಪೋರ್ಟ್ ಬಂದ್ಬಿಡುತ್ತಲ್ಲ ಪಿಕ್ಚರ್ದು. ವಿಮರ್ಶೆ ಬಂದ್ಬಿಡ್ತಾರೆ. ವಿಮರ್ಶೆ ಬಂದಿದ ತಕ್ಷಣ ಸೋತೋಯ್ತಲ್ಲ ಪಿಕ್ಚರು. ಇನ್ನೇನು ಉದ್ಧಾರ ಆಗ್ತಾನೆ ಅಂತ. ಪರವಾಗಿಲ್ಲ ಅಂದೆ ನಾನು. ಏನು ಬರುತ್ತೋ ಬರಲಿ, ಫಸ್ಟ್ ಪಿಕ್ಚರ್ ಹಿಂಗಿದು ದುಡ್ಡು ಕಳ್ಕೊಂಡಿದ್ದೀವಿ, ಏನೂ ಬಂದಿಲ್ಲ, ಸ್ಟೇಟ್ ಅವಾರ್ಡ್ ಬಂದಿದೆ. ಇದು ಗೊತ್ತಾಗಾದ್ರೂ ಹೋಗ್ಲಿ ಅಂತ ನಾನೊಬ್ಬ ಡೈರೆಕ್ಟರ್ ಅಂತ ಬದುಕಿದ್ದೀನಿ, ಈ ಪ್ರಪಂಚದಲ್ಲಿ ಫಿಲ್ಮ್ ಮಾಡ್ಬೋದು ನಾನು ಅಂತ ಹೇಳಿ ಮಾಡಿ ಈ ಥರ ರಿಲೀಸ್ ಮಾಡಿದೆ. ಎಲ್ಲರೂ ಅಗೇನ್ಸ್ಟೇ. ಅದಕ್ಕೆ ನಾನು ಸ್ವಲ್ಪ ಹಠ ಮಾಡ್ಕೊಂಡು ರಿಲೀಸ್ ಮಾಡಿಬಿಟ್ಟೆ. ಅಲ್ಲಿಂದ ಅದಕ್ಕೆ ಪಿಕ್ ಆಯಿತು. ಜನಕ್ಕೆ ಅದು ಅವೇರ್ನೆಸ್ಸು. ಆಮೇಲೆ ಅವಾಗ ಇದ್ದಿದ್ದ ಟಿ ವಿಗಳೇ ಎಷ್ಟು ಒಂದು ಸ್ವಲ್ಪ ಕವರ್ ಮಾಡಿಕೊಂಡ್ರು, ಹಾಕಿದ್ರು. ಕಾಸರವಳ್ಳಿಯವರು ಅವೆಲ್ಲ ಮಾತಾಡಿದ್ದೆಲ್ಲ. ಆಮೇಲೆ ಪ್ರೆಸ್ನವರೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಬರೆದ್ರು. ನನಗೆ ತಿಳಿದಂಗೆ ಪ್ರೆಸ್ನಲ್ಲಿ ಏನಾದರೂ ಒಂದು ಸ್ವಲ್ಪ ನಾರ್ಮಲ್ಲಾಗಿ, ನೆಗೆಟಿವ್ ಅಂತಲೂ ಹೇಳಿಲ್ಲ ಅವರು, ನಾರ್ಮಲಾಗಿ ಬರ್ತಿದ್ದು ಜೋಗಿ ಒಬ್ಬರು ಕನ್ನಡ ಪ್ರಭಾಲಿದ್ರು ಅವರು ಹೇಳಿದ್ರು, ನನಗೆ ಬೇಜಾರು ಮಾಡ್ಕೋಬಾರ್ದು, ಫಿಲಮ್ ಎಕ್ಸ್ಟ್ರಾರ್ಡ್ನರಿ, ಬಟ್ ಎಲ್ಲರೂ ಪಾಸಿಟಿವ್ ಬರ್ತಿದ್ರೆ ನಾನು ಸ್ವಲ್ಪ ನೆಗೆಟಿವ್ ಬರೀಬೇಕು ಅಂತ ಆಸೆ ಪಡ್ತೀನಿ ಇದ್ರ ಬಗ್ಗೆ ಅಂದರು. ಅಯ್ಯೋ ಸರ್, ನಿಮ್ಮ ಫ್ರೀಡಮ್ ಸರ್, ಅದು ನೀವು ಏನು ಬೇಕಾದ್ರೆ ಬರೀರಿ ಸರ್, ನಂಗೆ ಏನು ಸರ್ ಇದೆ, ಯು ಆರ್ ಮೈ ಗುಡ್ ಫ್ರೆಂಡ್, ಬರೀರಿ ಸರ್ ಅಂದೆ. ಅವರು ಇದು ಸ್ವಲ್ಪ ಅವ್ರ ಫೇವರ್ ಆಗಿದೆ, LTT ಫೇವರ್ ಆಗಿದೆ ಅಂತ ಅವರು ಒಂದು ಸ್ವಲ್ಪ ಬರೆದ್ರು. ಅದನ್ನೇ ಕೆಂಪಯ್ಯನೂ ನನಗೆ ಹೇಳಿದ್ರು, ನೀನು ಅವ್ರನ್ನ ಸ್ವಲ್ಪ ಫೇವರಾಗಿ ಮಾಡಿದ್ಯಾ ಅಂದರು. ನಾನಂದೆ, ಸರ್ ನಿಮ್ಮನ್ನು ಕತೆ ಹೇಳಿ ಅಂತ ಕೇಳ್ತಾ ಇರ್ತೀನಿ. ನೀವು 6 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಭೇಟಿ ಮಾಡಿಬಿಟ್ಟು ಒಂದು 10 ನಿಮಿಷ ಅರ್ಧ ಗಂಟೆ ಹೇಳ್ಬಿಟ್ಟು ನನಗೆ ಬೇರೆ ಕೆಲಸ ಇದೆ, ಟೈಮ್ ಇದೆ ಅಂತ ಹೇಳಿ ಹೊಡೋಗ್ಬಿಡ್ತೀರ. ಸರ್ ನೀವು ಎಷ್ಟು ನನ್ನ ಮೈಂಡಲ್ಲಿ ತುಂಬ್ತಿರೋ ಅಷ್ಟು ತಾನೇ ಸರ್ ಸ್ಕ್ರೀನ್ ಮೇಲೆ ತರಕ್ಕಾಗತ್ತೆ. ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಈಗ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾಗ ಅವ್ರು ನಮ್ಗೆ ಹೇಳಿದಾಗ ನೋಡ್ತಾ ಇರ್ತೀನಿ ಎಷ್ಟು ಎಮೋಷನ್ಸ್ ಇದೆ, ಏನಿದೆ, ನೀವು ಹೇಳಿದ್ದೆಷ್ಟು, ನೀವೇನು ನಿಮ್ಮ ಪಾತ್ರ ಹೊರಗಡೆ ನೀವೇನು ಮಾಡ್ತಿದ್ರಿ ಅಂತ ಹೇಳೋಕ್ಕೆ ತೈಕಿಸ್ತಿರಲ್ಲ ಸರ್ ಅಂತಿದೆ. ನೀವೇ ಯೋಚನೆ ಮಾಡ್ತಿರಲ್ಲ ಅಂತ. ಅವಾಗ ಯೋಚನೆ ಮಾಡಿದಾಗ ಇದು ಸರಿನಾ ಹೇಳ್ಬೋದಾ ತಪ್ಪ ಅಂತ ನೀವು ಇದು ಮಾಡಿದಾಗ ನಾನು ಏನು ಮಾಡಲಿ ಅವಾಗ?
ಹೇಳ್ಬೇಕಾದ್ರೆ ಫಿಲ್ಟರ್ ಮಾಡಿ ಹೇಳಿದ್ರೆ ನೀವು ಎಷ್ಟು ಹೇಳ್ತೀರೋ ನೀವೇ ಸ್ವಲ್ಪ ಫಿಲ್ಟರ್ ಮಾಡಿ ಹೇಳಿ ಇದನ್ನು ಹೇಳ್ಬೇಕಾ ಬೇಡವಾ ರಮೇಶ್ ಹತ್ರ ಅಂತ ಯೋಚನೆ ಮಾಡಿದಾಗ ನನಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸೊಳಗಿರೋದು ನಾನು ಹಿಂಗೆ ಕೆದಕ್ಲಿ ಎಷ್ಟೆಷ್ಟೋ ಸರಿ. ಆಮೇಲೆ ಒಂದು ಸರಿ ಮಾಡಿದ್ದೀರಾ ಸರ್ ಇಂಟರ್ವ್ಯೂ, ಒಂದು 10 ಸರಿ ನಿಮ್ಮನ್ನೇ ಭೇಟಿ ಮಾಡಿರ್ತೀನಿ, ಇದನ್ನೇ ಕೇಳಿರ್ತೀನಿ, ನೀವು ಎಷ್ಟು ಸರಿ ಬೈದಿದ್ದೀರಾ ನನಗೆ. ಆಮೇಲೆ ನೀನು ಹೇಳೋದ್ರ ಬದಲು ನಾನು ಟೈಪ್ ಮಾಡಿಕೊಟ್ಬಿಡ್ತೀನಿ, ಟೈಪೇ ಮಾಡಿಕೊಟ್ಬಿಟ್ರಿ ನೀವು. ಈಗ ಟೈಪ್ ಮಾಡಿಕೊಟ್ಟಾದ್ಮೇಲೆ ನಾನು ಇದನ್ನು ಬಿಟ್ಟು ಈ ಪ್ಯಾರಾಮೀಟರ್ಸ್ ಬಿಟ್ಟು ಈ ಬೌಂಡ್ರಿ ಲೈನ್ ಬಿಟ್ಟು ಆಚೆ ಹೋಗೋಕ್ಕಲ್ಲ, ಯಾಕಂದರೆ ಟೈಪ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಅದಲ್ಲದೆ ನಿಮ್ಮನ್ನು ಒಂದಷ್ಟು ಸರಿ ಭೇಟಿ ಮಾಡ್ತೀನಿ, ನೀವು ಏನೇನು ಹೇಳ್ತೀರ ಎಲ್ಲ ಮೈಂಡ್ಗೆ ಹಾಕ್ಕೊಂಡು ಬರ್ಕೊಂಡು ನೋಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಇದನ್ನೆಲ್ಲ ಮಾಡಿ ಲಾಸ್ಟ್ ಇಷ್ಟೇ ಸರ್ ಬರೋದು. ಇದು ನಡೀತಾ ಇದ್ದಾಗ ತಮಿಳು ಡಬ್ಬಿಂಗ್ ಮಾಡ್ತಾಯಿದ್ದೀನಿ, ನಾನು ಸ್ಟುಡಿಯೋಲ್ಲಿ ಕೂತ್ಕೊಂಡು ಡಬ್ ಮಾಡ್ತಿದ್ದೀನಿ. ಅಲ್ಲಿ ತಮಿಳು ಡಬ್ ಆದಮೇಲೆ ಸ್ಕ್ರೀನ್ ಮಾಡ್ತೀವಿ. ಅಲ್ಲಿ ದೊಡ್ಡ ಡೈರೆಕ್ಟ್ರು ನಮ್ಮ ಕಾಲಿಗೆ ಬಿದ್ದೋದ್ರು, ತಂಗರ್ ಬಚ್ಚನ್ ಎಲ್ಲ. ಈ ಥರ ಒಂದು ಪಿಕ್ಚರ್ ಹಿಂಗೆ ಮಾಡೋಕ್ಕಾಯ್ತು ನಿನ್ನ ಕೈಲಿ ಅಂತ ಕಾಲ್ಗೆ ಸುಮಾರು ಜನ, ಸತ್ಯರಾಜು, ನಾಜರ್, ಪ್ರತಿಯೊಬ್ಬರೂ ನೋಡಿ ತಬ್ಬಿಬ್ಬಾಗ್ಬಿಟ್ರು. ಈ ಥರ ಒಂದು ಸೆನ್ಸಿಟಿವ್ ಫಿಲ್ಮ್ ಹೆಂಗೆ ನೀನು ಹ್ಯಾಂಡಲ್ ಮಾಡಿಬಿಟ್ಟೆ ಅಂತ. ಅದಾದಮೇಲೆ ನನಗೆ ಶ್ರೀಲಂಕಾದಿಂದ ಕಾಲ್ ಬರುತ್ತೆ. ಫಸ್ಟ್ ಟೈಮ್ ಅವರೇ ಕಾಲ್ ಮಾಡೋದು? ಕಾಲ್ ಬರುತ್ತೆ. ಕಾಲ್ ಬಂದು ನನ್ನ ಕಾಲ್ ಆವಾಗ ನಂಗೆ ಚೆನ್ನಾಗಿ ಗೊತ್ತು ಟ್ಯಾಪ್ ಆಗ್ತಿದೆ ಅಂತ. ಫೋನ್ ಟ್ಯಾಪ್ ಮಾಡ್ತಿದ್ರು ನಂದು ಇಂಡಿಯನ್ ಗೌರ್ಮೆಂಟು. ಏಕೆ ಈ ಥರ ಸೆನ್ಸಿಟಿವ್ ಪಿಕ್ಚರ್ ಮಾಡಿದಾಗ ಎಷ್ಟು ಪ್ರಭಾಕರನ್ ಅಲ್ಲೇ ಇದ್ದರು, ರಾಜೀವ್ ಗಾಂಧಿ ಹತ್ಯೆ ಆಗಿದೆ, ನಂದು ಎವ್ರಿ 9th minute ಕಟ್ಟಾಗೋದು ಕಾಲ್. 9 ನಿಮಿಷ ಆದಮೇಲೆ ಆಟೋಮೆಟಿಕ್ ಹಂಗೆ ಕಟ್ಟಾಗೋದು. ಹಾಗಾದರೆ ನೀವು ಯಾವ ಜೊತೆ ಮಾತಾಡೋದಾದ್ರೂ ಯೋಚನೆ ಮಾಡಿ? ನಾನು ಅದು ಯೋಚನೆ ಮಾಡ್ತಿಲ್ಲ. ನಾನು ಆ ಫೋನ್ ನಂಬರ್ ಚೇಂಜ್ ಮಾಡೋದು, ನಾನು ನಾಟಕ ಮಾಡೋದಾದರೆ ನನ್ನನ್ನು ಈಸಿಯಾಗಿ ಯಾವಾಗ ಹಾಕ್ಕೋಬೋದು. ನಾನು ಹೇಳ್ತಿದ್ದೆ ನನ್ನ ಫೋನ್ ರೆಕಾರ್ಡ್ ಆಗುತ್ತೆ, ನಾನು ಮಾಡಲ್ಲ, ಇಂಡಿಯನ್ ಗೌರ್ಮೆಂಟ್ ಮಾಡ್ತಿದೆಯೋ ಮಾಡ್ತಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ಎವ್ರಿ 9th minute ಕಟ್ಟಾಗತ್ತೆ. ನಾನು ಡೈರೆಕ್ಟ್ರು, ಎಲ್ರಿಗೂ ಹಿಂಗೆ ಹೇಳ್ತೀನಿ, ನಾನು ಡೈರೆಕ್ಟ್ರು, ಫಿಲ್ಮ್ ಮೇಕರ್. ನಾನು ನೀವು ಏನು ಹೇಳ್ತೀರೋ ಅದನ್ನು ಮನ್ಸಿಗೆ ಹಾಕ್ಕೊಂಡು ಸರಿ ಅನಿಸುತ್ತೆ ನಾನು ಮಾಡ್ತೀನಿ, ಅಷ್ಟೇ ನನ್ನ ಕೆಲಸ. ನಮಗೆ ಗೌರ್ಮೆಂಟು ಒಂದು ಸೆನ್ಸಾರ್ ಬೋರ್ಡ್ ಅಂತ ಒಂದು ಕೊಟ್ಟಿದೆ. ಸೆನ್ಸಾರ್ ಮಾಡೋ ಮಂಡಳಿ ಇದೆ. ಆ ಸೆನ್ಸಾರ್ ಮಂಡಳಿಯವ್ರಿಗೆ ಗೈಡ್ಲೈನ್ಸ್ ಪ್ರಕಾರನೇ ನಾನು ಸಿನಿಮಾ ಮಾಡೋದು. ಅದಕ್ಕೆ ನಾನು ಸಿನಿಮಾ ಮಾಡ್ತೀನಿ. ಇಂಡಿಯನ್ಸು ತಿಳ್ಕೊಳ್ಳಿ ಅಂತ ಮಾಡ್ತೀನಿ. ಇದು ಪ್ರತಿಯೊಂದು ಇನ್ಸಿಡೆಂಟ್ ನಡೆದಿರೋದು ಎಲ್ರಿಗೂ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ. ಆಮೇಲೆ ಎಲ್ಲ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಹೋಗುತ್ತಿದ್ದು ಫಿಲ್ಮು. ಹೋದಾಗ ಅಲ್ಲೆಲ್ಲರೂ ನನ್ನ ಕೇಳ್ತಾ ಇದ್ರು, ರಾಜೀವ್ ಗಾಂಧಿ ಹತ್ಯೆ ಆಗಿದ್ದು ಯಾಕೆ ತೋರಿಸ್ತಿಲ್ಲ ನೀವು? ಬರೀ ಲಾಸ್ಟ್ ನಾನು ಹೇಳಿದೆ, ನನಗೆ ಭಯ ಇತ್ತು ಫಿಲ್ಮ್ ಎಲ್ಲಿ ಬ್ಯಾನ್ ಆಗುತ್ತೋ ಏನೋ ಅಂತ. ಅದಕ್ಕೋಸ್ಕರ ಬರೀ ನಾನು ಲಾಸ್ಟ್ 20 days ಆಫ್ ಶಿವರಾಸನ್ ಕತೆ ಮಾತ್ರ ತೊಗೊಂಡಿದ್ದೆ. ಖಂಡಿತವಾಗ್ಲೂ ಇದು ಮಾಡ್ತೀನಿ ನಾನು ರಾಜೀವ್ ಗಾಂಧಿದು ಅಂಥೇಳಿ. ಆವಾಗ ಕಾರ್ತಿಕೇಯನೆಲ್ಲ ಬಂದು ಅವರೊಂದು ದೊಡ್ಡ ಶೋ ಹಾಕಿ ಹ್ಯೂಜ್ ಶೋ ಅವರು ಮಾಡ್ತಾರೆ. CBI ಡೈರೆಕ್ಟ್ರೇ ಅವರೆಲ್ಲ ಎಕ್ಸ್ ಕಮಿಷನರ್ಗಳನ್ನೆಲ್ಲ ಕರೆಸಿ, ಎಲ್ಲ ಪೊಲೀಸ್ ಆಫೀಸರ್ಸ್ನೆಲ್ಲ ಕರೆಸಿ, ಅದು ತಿರ್ಗಿ ವಾಪಸ್ ದೊಡ್ಡ ಹಂಗಾಮ ಆಗುತ್ತೆ. ಮತ್ತು ಈ ಥರ ಒಂದು ಎವ್ರಿ ಡೇ ನಡೀತಾ ಇತ್ತು ಅವಾಗ. ಆಮೇಲೆ ಕಾಂಗ್ರೆಸ್ ಎಷ್ಟೋ ಜನ MLAಗಳು MP ಗಳೆಲ್ಲ ಬಂದು ಊರ್ವಶಿನಲ್ಲಿ ಫಿಲ್ಮ್ ನೋಡ್ತಾರೆ. ಈ ಥರ ಎಲ್ಲ ನಡೀತಾ ಇದ್ದ ಕಾಲ ಅಲ್ಲಿ ತಮಿಳವರು ನನ್ನ ಅಲ್ಲಿಂದ ಕಾಲ್ ಬರುತ್ತೆ ನನಗೆ ಶ್ರೀಲಂಕಾದಿಂದ. ಒಂದು ಕಾಲೇ ಬಂದು ಒಂದೊಂದು ವರ್ಷ ಮಾತಾಡಿರ್ತೀನಿ ನಾನು. ಎವ್ರಿ ಫ್ಯೂ ಡೇಸ್ಗೆ ಮಾತಾಡೋದು ಮತ್ತು ಕಮ್ಯುನಿಕೇಟ್ ಮಾಡೋದು. ಪ್ರಭಾ ಅಂತ ನೀವು ಪರಿಚಯ ಮಾಡಿಸೋದ್ನಲ್ಲ, ನಿಮಗೆ ಪ್ರಭಾಕರನ್ ಅಂತ ಒಬ್ಬರು ಪರಿಚಯ ಮಾಡಿಸ್ತೀನಿ. ಅವರೇ ನಮ್ಮ ಫಿಲ್ಮ್ನ ಆಲ್ ಓವರ್ ದ ವರ್ಲ್ಡ್ ರಿಲೀಸ್ ಮಾಡಿದ್ದು ಓವರ್ಸೀಸ್ ತಮಿಳು. ಅವರು ರಿಲೀಸ್ ಮಾಡ್ತಾರೆ ಅಲ್ಲಿ. ಆಮೇಲೆ ಅದಾದಮೇಲೆ ನನಗೆ ಅಲ್ಲಿಂದ ಕಾಲ್ ಬರುತ್ತೆ, ನೀನು ತಮಿಳೋನ ಅಂತ ಕೇಳ್ತಾರೆ. ಇಲ್ಲ ಅಂತೀನಿ. ಮತ್ತು ಈ ಫಿಲ್ಮ್ ಯಾಕೆ ಮಾಡಿದೆ ನೀನು ಅಂದರು. ಆಮೇಲೆ ನಾನು ಹೇಳಿದೆ, ಇದರಲ್ಲಿ 2 ಪೇಯ್ನ್ ಇದೆ. ಒಂದು ರಾಜೀವ್ ಗಾಂಧಿ ಹತ್ಯೆ ಆಗಿದ್ದು ಒಂದು ಪೇಯ್ನ್ ಇದೆ, ಅದ್ರ ಜೊತೇಲಿ ಒಂದು 16 ಜನ ಸತ್ತಿದ್ದಾರೆ, ಅಲ್ಲೊಂದು ಪೇಯ್ನ್ ಡ್ರಾಮಾ ಇದೆ. ಪ್ಲಸ್ ಈ ಕಡೆ ನೀವೆಲ್ಲ ಒಂದು ಮನೇಲಿ ಸಾಯ್ತೀರಾ, ಆ ಮನೇಲಿ ಹಿಂಗೆ ಏನೇನು ನಡೀತು ಅಂತ ಅದನ್ನು ಹೇಳಬೇಕು. ನಾನು ಅದನ್ನೆಲ್ಲ ಬರೆದಿಟ್ಕೊಂಡಿದ್ದೀನಿ, ಅದನ್ನು ಹೇಳೋಕ್ಕೋಸ್ಕರ ಮಾಡಿದೆ. ಆಮೇಲೆ ಸರಿ ಓಕೆ ನೆಕ್ಸ್ಟ್ ಏನು ಮಾಡಬೇಕು, ಏನೇನು ಇಷ್ಟ ಇದೆ ಅಂತೆಲ್ಲ ಕೇಳೋರು. ಅವಾಗ ಫೋನ್ ಮಾಡೋರು. ಅವ್ರಿಗೂ ಹೇಳ್ತಿದ್ದೆ, ನಂದು 9th minute ಕಟ್ಟಾಗುತ್ತೆ, ಬಟ್ ನಾನು ಇದನ್ನು ಬಿಟ್ಟು ಏನು ಮಾಡಲ್ಲ. ಆಮೇಲೆ ಓಕೆ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದರು. 2 ಮಕ್ಕಳಿದ್ದಾರೆ ಸರ್ ಅಂದೆ. ಮಗು ಏನು ಮಾಡ್ತೀವಿ? ಮಗು ಚಿಕ್ಕ ಮಗು, ಒಂದು ಹಿಮೇಶ್ ಅಂತ ಮಗ. ನವಾಗ ತಾನೇ ಹುಟ್ಟಿದ್ದ, ಕೈ ಮಗು. ಇದು ವಿಜೇತ ಮಾತ್ರ ಒಂದು 6 years ಆಗ, 5 years 6 years ಇತ್ತು. ಸರಿ ಒಂದು ಕೆಲಸ ಮಾಡಿ,
ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಈಗ ನನಗೆ ಓಮರ್ ಮುಕ್ತಾರ್ ಅಂತ ಫಿಲ್ಮ್ ಇಷ್ಟ, ತುಂಬ ಇಷ್ಟ. ಓಮರ್ ಮುಕ್ತಾರ್ ಆ್ಯಂಥನಿ ಕ್ವಿನ್ದು ಒಂದು 100 ಸಲ ನೋಡಿರ್ತೀನಿ ನಾನು. ಒಂದು 100 ಸಲ ನೋಡಿರೋದು 2 ಫಿಲ್ಮ್ ಜಾಸ್ತಿ. ಒಂದು ಅಣ್ಣವ್ರದೆಲ್ಲ ಒಂದು 50 ಸಲ 30 ಸಲ ಎಲ್ಲ ನೋಡ್ಬಿಟ್ಟಿರ್ತೀವಿ. 100 ಸಲ ಯಾವ್ದು ನೋಡಿದ್ದೀನಿ ಅಂದರೆ 2 ಫಿಲ್ಮ್ ನಾನು ಇಂಡಿಯಲ್ಲಿ ನೋಡಿರೋದು. ಇಂಡಿಯಾನಲ್ಲಿ ಒಂದು ಫಿಲ್ಮ್ 100 ಸಲ ಮೇಲೆ ನೋಡಿರೋದು ಶೋಲೆ ಒಂದು, ಇನ್ನೊಂದು ಓಮರ್ ಮುಕ್ತಾರ್. ಫಾರಿನ್ ಫಿಲ್ಮ್ಸಲ್ಲಿ ಓಮರ್ ಮುಕ್ತಾರು, ಶಶಾಂಕ್ ರೆಡಿಂಪ್ಷನ್ನು ಇದೆಲ್ಲ ತುಂಬ ಸಲ ನೋಡಿರೋಂಥ ಫಿಲ್ಮ್ಸ್ ನಾನು. ಇಂಡಿಯನ್ ಫಿಲ್ಮ್ಸಲ್ಲಿ ಶೋಲೆ ಜಾಸ್ತಿ ಸಾರಿ ನೋಡಿರೋದು, 100 ಸಲ ಮೇಲೆ ನೋಡಿರ್ತೀನಿ ಅದನ್ನು. ಯಾಕಂದರೆ ಆ ಫಿಲ್ಮಲ್ಲಿ ಇಲ್ಲದೇ ಇರೋದೇ ಇಲ್ಲ ಅಂತ, ಪ್ರತಿಯೊಂದು ಇದೆಯಲ್ಲ ಒಂದು ಫಿಲ್ಮಲ್ಲಿ ಅದು ಪರ್ಫೆಕ್ಟ್ ಬ್ಲೆಂಡ್ ಮಾಡಿ ಹಾಕಿದಾರಲ್ಲ ಅಂತ ಆ ಫಿಲ್ಮ್ ಯಾವಾಗಲೂ ನನ್ನ ಮೈಂಡಲ್ಲಿ. ಆ ಫಿಲಮ್ಮು ಮತ್ತು ಅದನ್ನು ನೋಡ್ತೀನಿ ನಾನು ಅವ್ರಿಗೆ ಹೇಳಿದೆ ಆಮೇಲೆ ಓಮರ್ ಮುಕ್ತಾರ್ ನಂಗೆ ತುಂಬ ಇಷ್ಟ ಆದ ಫಿಲಮ್ಮು. ನೀವೇನೋ ಪರ್ಮಿಷನ್ ಕೊಟ್ಟರೆ ನಾನು ಓಮರ್ ಮುಕ್ತಾರ್ ಥರ ಪ್ರಭಾಕರನ್ ಸರ್ದು ಫಿಲ್ಮ್ ಮಾಡಿಕೊಡ್ತೀನಿ ಅಂದೆ. ಅವ್ರಿಗೆ ಹೇಳಿದ್ರಿ? ಹಾಂ, ಅವರು ಬೇರೆಯವ್ರಿಗೆ ಅಂದರೆ ಹಾಂ, ತಮಿಳ್ ಸೆಲ್ವನ್ನ ಮಾತಾಡ್ತಿದ್ರು, ಚೇರ ಅಂತ ಅವರಿಬ್ಬರು ಬಂದು ಟಾಪ್ ಲೀಡರ್ಸು. ತಮಿಳ್ ಸೆಲ್ವನ್ನ ನಮ್ಮ தலைவರಿದಾರಲ್ಲ ಪ್ರಭಾಕರನ್, ಅವ್ರಿಗೆ ನಂಬರ್ 2 ಅಂತಲೇ ಹೇಳ್ಬೋದು. ಆ್ಯಂಟನ್ ಬಾಲ್ಸಿಂಗ್ ಅಂತಾರೆ, ಅವರು ಒಂದು ಟಾಪ್ ತಮಿಳ್ ಸೆಲ್ವನ್ ಅಂದರೆ ಫೇಮಸ್. ಅವ್ರಿಗೆ ಕಮ್ಯುನಿಕೇಟ್ ಮಾಡಿದೆ ನಾನು. ಅದಾದಮೇಲೆ ಚೇರ ನಿನ್ನ ಜೊತೆ ಮಾತಾಡ್ತಾರೆ ಅಂತೇಳಿ ಅವ್ರು ಯಾವಾಗಲೂ ನನ್ನ ಜೊತೆ ಕಮ್ಯುನಿಕೇಟ್ ಮಾಡೋರು. ಇದನ್ನು ಮಾಡ್ತೀನಿ ಅಂದಮೇಲೆ ಅದಾದಮೇಲೆ ತಿರ್ಗಿ ಅವರೆಲ್ಲ ಏನೋ ಡಿಸ್ಕಸ್ ಮಾಡಿಕೊಂಡ್ರು. ಬಟ್ ನನಗೆ ಒಂದಂತೂ ಚೆನ್ನಾಗಿ ನನಗೆ ಗೊತ್ತು, ಕೇಳ್ಕೊಂಡು ಮಾತಾಡ್ತಿದ್ರು. ನಾನು ಜೊತೇಲಿ ಯಾರೋ ಇದ್ದಾರೆ ಅಂತ ನನಗೆ ಅನಿಸೋದು. ಕೇಳ್ಕೊಂಡು ಇದೆಲ್ಲ ನಡೀತು. ಅದಾದಮೇಲೆ ಏನು ಮಾಡಿದ್ರು, ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.